ಮಾಡ್ತೇನೆ. ಸಂಪತ್ತಿಗೆ ಸವಾಲ್ ಅಂತ ಒಂದು ಚಿತ್ರ ಬಂತು. ಸಂಪತ್ತಿಗೆ ಸವಾಲ್ ಬಂದಾಗ ಅದು ನವರಂಗ್, ಪ್ರಭಾತ್, ಭಾರತ್ ಟಾಕೀಸಲ್ಲಿ ಪ್ರದರ್ಶನ ಆಗ್ತಾ ಇತ್ತು. ಕಿರಿದ ಪ್ರದರ್ಶನ ಆಗ್ತಾ ಇತ್ತು. ರಾಜ್ಕುಮಾರ್ ಅವರ ಹೆಸರು ಮೇರು ಮಟ್ಟದಲ್ಲಿತ್ತು. ಅದರೊಳಗೊಂದು ಹಾಡು ರಾಜ್ಕುಮಾರ್ ಅವರು ಸ್ವತಃ ಹಾಡಿದರು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತೇಳಿ ಒಂದು ಹಾಡು. ರಾಜ್ಕುಮಾರ್ ಅವ್ರ ಮೇಲೆ ಆಗಲೇ ಚಲನಚಿತ್ರರಂಗದಲ್ಲಿ ಕನ್ನಡದ ಹೆಸರಿನಲ್ಲಿದ್ದಂಥವ್ರು ಆಗಲೇ ಅವ್ರ ಮೇಲೆ ಕತ್ತಿ ಮಸೀತಾ ಇದ್ರು. ಇದು ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು. ಅದ್ರಲ್ಲಿ ಭಾಗಿಯಾಗಿದ್ದವ್ರು ನನಗೆ ಹೇಳಿದಾಗ ಗೊತ್ತಾಗಿದ್ದು. ಆಗಲೇ ಗೊತ್ತಾಗಿದ್ರೆ ನಾನು ಬಹುಶಃ ರಾಜ್ಕುಮಾರ್ ಅವ್ರ ಗಮನಕ್ಕೆ ತರ್ತಾ ಇದ್ನ ಏನೋ. ರಾಜ್ಕುಮಾರ್ ಅವರ ಆ ಚಿತ್ರ ಪ್ರದರ್ಶನ ಆಗ್ತಾ ಇರಬೇಕಾದ್ರೆ 3 ಚಲನಚಿತ್ರ ಮಂದಿರದ ಪರದೆಗೆ ಬೆಂಕಿ ಇಟ್ಬಿಟ್ರು. ಅದು ಏನಾದರೂ ಸ್ವಲ್ಪ ದಾರಿ ತಪ್ಪಿದ್ರೆ ಕನ್ನಡದಲ್ಲಿ ಭಾಷಾ ಚಳವಳಿ ಅಂತ ತಮಿಳರ ಮೇಲೆ ಹಲ್ಲೆ ಆಗೋದು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತೇಳಿ ಗುಲ್ಲತ್ಬಿಡ್ತು. ಏನೋ ಅದು ಬಹುಶಃ ಪೊಲೀಸರ ಮುತುವರ್ಜಿಯಿಂದ, ಚಲನಚಿತ್ರರಂಗದ ಹಿತೈಷಿಗಳಿಂದ, ಮುಖ್ಯವಾಗಿ ರಾಜ್ಕುಮಾರ್ ಅವರಿಂದ ಅದು ಅಲ್ಲಿಗೆ ಸ್ತಬ್ಧವಾಯಿತು.